ಬರ್ತಿದ್ರು ಅದೆಲ್ಲಗೆ ಕಡಿಮೆಯಾಗಿದೆ. ಹೇಗಿದೆ ಈಗ ಮುಂದಿನ ಜನಾಂಗಕ್ಕೆ ಉಳಿಸಬೇಕಂತಂದರೆ ನಮ್ಮಂಥವ್ರು ಈಗಿನ ಜನಾಂಗ ಏನಿದ್ದೀವಿ ಅದನ್ನು ಉಳಿಸಿದ್ರೆ ಮಾತ್ರ ಮುಂದೆ ಜನಾಂಗಕ್ಕೆ ದೇವಸ್ಥಾನ ಉಳಿತೆ. ಹೌದು, ಈ ಶ್ರೀ ಕಾಲಭೈರವೇಶ್ವರ ದೇವಸ್ಥಾನ ನಮ್ಮ ಪುಟ್ಟೇನಹಳ್ಳಿಲಿ ತುಂಬ ಪ್ರಮುಖವಾದ ದೇವಸ್ಥಾನ. ಸೊ ಹಾಗಾಗಿ ಇವತ್ತು ಒಂದು ಸಭೆ ಮಾಡಿದ್ದೀವಿ ಸರ್. ಗ್ರಾಮಸ್ಥರೆಲ್ಲ ಸೇರಿ, ಭಕ್ತಾದಿಗಳೆಲ್ಲ ಸೇರಿ ಒಂದು ಸಭೆ ಮಾಡಿದ್ದೀವಿ. ಸಭೆಗೆ ಎಲ್ಲ ಗ್ರಾಮಸ್ಥರು ಆಗಮಿಸಿದರು ಮತ್ತು ಭಕ್ತಾದಿಗಳು ಆಗಮಿಸಿದರು. ಆ ಸಭೆ ಮುಖಾಂತರ ಹೇಳೋದೇನು ಅಂತಂದರೆ, ಈ ಸಭೆಯಲ್ಲಿ ನಿರ್ಣಯ ಆಗಿರೋ ಪ್ರಕಾರ ಈ ದೇವಸ್ಥಾನವನ್ನು 40ಕ್ಕೆ 22 ಅಡಿ ವಿಡ್ತು ಮತ್ತು 40 ಅಡಿ ವಿಡ್ತು ಮತ್ತು ಹೈಟು 12 ಅಡಿ ಹೈಟನ್ನು ದೇವಸ್ಥಾನ ಮಾಡಬೇಕು ಅಂತ ಗ್ರಾಮಸ್ಥರೆಲ್ಲ ತೀರ್ಮಾನ ಮಾಡಿದ್ದಾರೆ. ಮೂಲತಃ ವಿಗ್ರಹವನ್ನು ಮತ್ತು ನಮ್ಮ ಇದನ್ನು ಗರ್ಭಗುಡಿನ ಉಳಿಸ್ಕೊಂಡು ಮಿಕ್ಕಿದ್ದನ್ನು ನಾವು ಕನ್ಸ್ಟ್ರಕ್ಷನ್ ಮಾಡಬೇಕು ಅಂಥೇಳಿ ಎಲ್ಲರ ಮುಖಾಂತರ ನಮ್ಮ ಸಭೆಯಲ್ಲಿ ನಿರ್ಣಯ ಆಗಿದೆ. ಸೊ ಇನ್ನು ಮುಂದಕ್ಕೆ ನಾವು ಈ ಒಂದು ಹಳೆ ದೇವಸ್ಥಾನವನ್ನು ತೆಗೆದು ಹೊಸ ದೇವಸ್ಥಾನವನ್ನು ಮಾಡಬೇಕು ಅಂತಿದ್ದೀವಿ. ಅಂದಾಜು ವೆಚ್ಚ ನನ್ನ ಪ್ರಕಾರ ಈಗ ನಾವು ನಮ್ಮ ಎಸ್ಟಿಮೇಷನ್ ಪ್ರಕಾರ ಒಂದು 60 ಲಕ್ಷ ರೂಪಾಯಿ ಅಂದಾಜು ವೆಚ್ಚ ಆಗ್ತಾಯಿದೆ ಸರ್. ಇದಕ್ಕೆ ನನ್ನ ಪ್ರಕಾರ ಇದಕ್ಕೆ ತುಂಬ ಭಕ್ತಾದಿಗಳಿದ್ದಾರೆ. ಈ ದೇವಸ್ಥಾನಕ್ಕೆ ಸುಮಾರು ಭಕ್ತಾದಿಗಳು ಬಂದು ಹೋಗ್ತಾ ಇರೋದ್ರಿಂದ ಅವರ ಭಕ್ತಾದಿಗಳ ಅಪೇಕ್ಷೆಯ ಮೇರೆಗೆ, ನಮ್ಮ ಗ್ರಾಮಸ್ಥರ ಅಪೇಕ್ಷೆಯ ಮೇರೆಗೆ ಇದು ಜೀರ್ಣೋದ್ಧಾರ ಮಾಡಬೇಕು ಅಂತ ಬಂದಿದ್ದೀವಿ. ದೇವ್ರ ದಯದಿಂದ ಆದಷ್ಟು ಬೇಗ ಇದೊಂದು ಜೀರ್ಣೋದ್ಧಾರ ಆಗಿ 8-10 ತಿಂಗಳಲ್ಲಿ ನಮ್ಮ ಭಕ್ತಾದಿಗಳಿಗೆ ಸೇವೆಗೆ ಪ್ರಾಪ್ತವಾಗುತ್ತೆ ಅಂತ ಈ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಹೆಸರು ಏನಾಗಿದೆ ಸರ್? ನಾರಾಯಣ್ ಪೈ ಅಂತೇಳಿ, ನಾನು ಈ ಗ್ರಾಮಸ್ಥ ಸರ್, ಪುಟ್ಟೇನಹಳ್ಳಿ ಗ್ರಾಮಸ್ಥ. ಇಲ್ಲ, ಟ್ರಸ್ಟಲ್ಲಿ ಮೆಂಬರ್ ಆಗಿದ್ದೀನಿ. ಈ ಒಂದು ದೇವಸ್ಥಾನ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ ಸುಮಾರು ಒಂದು 300 ವರ್ಷ ಇತಿಹಾಸ ಅಂತ ಇರೋದು. ಆಗಿನ ಕಾಲದವರು ಭಾಳ ಶ್ರದ್ಧಾಭಕ್ತಿಯಿಂದ ಈ ದೇವಸ್ಥಾನ ಆಗಿನ ಕಾಲದವರು ಭಾಳ ಶ್ರದ್ಧಾಭಕ್ತಿಯಿಂದ ಭಾಳ ಹಿರಿಯರು ಈ ದೇವಸ್ಥಾನವನ್ನು ಭಾಳ ಕಷ್ಟಪಟ್ಬಿಟ್ಟು ಕಟ್ಟಿಸಿದ್ರು. ಅವತ್ತು ಸುತ್ತಮುತ್ತ ಹಳ್ಳಿಗಳು ಭಾಳ ಚಿಕ್ಕದಾಗಿದ್ವು. ಲೆಕ್ಕ ಹಾಕ್ಕೊಂಡ್ರೆ ಈ ಸುತ್ತಮುತ್ತ ಹಳ್ಳಿಗಳಿಗೆ ಇದೇ ದೊಡ್ಡ ದೇವಸ್ಥಾನ ಇತ್ತು ಆವತ್ತಿನ ಕಾಲಕ್ಕೆ. ಹಾಗಾಗಿ ಎಲ್ಲ ಸುತ್ತಮುತ್ತ ಹಳ್ಳಿಯವರೆಲ್ಲರೂ ಈ ದೇವಸ್ಥಾನಕ್ಕೆ ಬಂದು ಅವರ ಏನು ಕಾಣಿಕೆ ಕಪ್ಪ ಅವೆಲ್ಲ ಕೊಟ್ಬಿಟ್ಟು ದೇವರ ಸನ್ನಿಧಿಯಲ್ಲಿ ಧ್ಯಾನ ಮಾಡಿಬಿಟ್ಟು ಹೋಗುವಂಥ ಪರಿಸ್ಥಿತಿ ಇತ್ತು. ಕಾಲಾನಂತರ ಈ ದೇವಸ್ಥಾನಕ್ಕೆ ಸುಮಾರು ದಿನಗಳಿಂದ ದೇವಸ್ಥಾನಕ್ಕೆ ಯಾರೂ ನೋಡದೆ ಪೂಜೆ ಪುನಸ್ಕಾರನೇ ನಿಂತೋಯ್ತು. ಅದಾದಮೇಲೆ ಗ್ರಾಮಸ್ಥರು ಎಲ್ಲರೂ ಸೇರಿ ಯಾರೋ ಒಬ್ಬ ಪುರೋಹಿತರನ್ನ ಕರ್ಕೊಂಬಂದು ಸುಮ್ಮನೆ ವಾರಕ್ಕೊಂದ್ಸಲಿ ಮಾಡೋಣ ಪೂಜೆ ಅಟ್ಲೀಸ್ಟು ಅನ್ನೋ ಉದ್ದೇಶಕ್ಕೋಸ್ಕರ ಈ ದೇವಸ್ಥಾನ ಪೂಜೆ ಮಾಡೋದು ಪ್ರಾರಂಭಿಸಿದ್ರು. ಅದಾದ ನಂತರ ಆ ಪೂಜಾರಿಗಳು ಸಹ ಬಿಟ್ಬಿಟ್ರು. ಯಾಕಂದರೆ ಪೂಜಾರಿಗಳಿಗೂ ಅವ್ರಿಗೆ ಆದಂಥ ಹೊಟ್ಟೆಪಾಡಿರ್ತದ, ಆ ಉದ್ದೇಶಕ್ಕೋಸ್ಕರ ಬಿಟ್ಬಿಟ್ರು. ಅದಾದ ನಂತರ ಬೇರೆ ಒಬ್ಬ ಪುರೋಹಿತರನ್ನ ಇಲ್ಲಿ ನೇಮಕ ಮಾಡಿದ್ವಿ. ಗ್ರಾಮಸ್ಥರು ಎಲ್ಲರೂ ಸೇರಿ 100 ರೂಪಾಯಿ 200 ರೂಪಾಯಿ ಈ ಥರ ಕೊಟ್ಟು ಅವ್ರಿಗೆ ತಿಂಗಳು ಕೊಡುವಂಥ ವ್ಯವಸ್ಥೆನ ಮಾಡಿದ್ವಿ. ಅದಾದಮೇಲೆ ಅವರೂ ಸಹ ಬಿಟ್ಬಿಟ್ರು. ಅದಾದಮೇಲೆ ಈಗ ಒಬ್ಬರು ಪುರೋಹಿತರನ್ನ ಶಾಶ್ವತವಾಗಿರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲರೂ ಮಾತುಕತೆ ಮಾಡಿ ಇವಾಗ ತಗೊಂಬಂದು ಇಟ್ಟಿದ್ದೀವಿ. ಸೋಮವಾರ ಬೆಳಗ್ಗೆ ಅಭಿಷೇಕ ಆಗ್ತದೆ ಸ್ವಾಮಿಗೆ. ಅದಾದ ನಂತರ ಸಾಯಂಕಾಲ ವಿಶೇಷವಾದಂಥ ಪೂಜೆ, ವಿಶೇಷವಾದಂಥ ಅಲಂಕಾರ ಮಾಡಿ ಪ್ರಸಾದ ವಿನಿಯೋಗವನ್ನು ಮಾಡ್ತಾಯಿದ್ವಿ. ಮತ್ತು ತಿಂಗಳಿಗೆ 1 ಸರಿ ಅಥವಾ 2 ಸಲ ಅಷ್ಟಮಿ ಬರ್ತದೆ. ಅಷ್ಟಮಿ ದಿವಸ ನಮ್ಮ ಸ್ವಾಮಿ ಮುಂದ್ಗಡೆ, ದೇವಸ್ಥಾನದ ಮುಂದ್ಗಡೆ ಶಾಮಿಯಾನ ಹಾಕಿ ಪ್ರತಿ ಅಷ್ಟಮಿಗೆ ಹೋಮ ಹವನಗಳನ್ನು ಮಾಡ್ತಾಯಿದ್ವಿ. ಹೀಗಾಗಿ ಈ ದೇವಸ್ಥಾನ ಈ ಮಟ್ಟಕ್ಕೆ ಬಂದಿದೆ. ಈ ದೇವಸ್ಥಾನ ಭಾಳ ಶ್ರೇಷ್ಠವಾದಂಥದ್ದು. ಈ ಸುತ್ತಮುತ್ತಲಿ ಎಲ್ಲೂ ಇಲ್ಲ. ಇವು ಬೇರೆ ದೇವಸ್ಥಾನಗಳು ಬೇಕಾದಷ್ಟಿದೆ. ಗಣೇಶನ ದೇವಸ್ಥಾನ ಇರ್ಬೋದು, ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇರ್ಬೋದು. ಆದರೆ ಕಾಲಭೈರವೇಶ್ವರನ ದೇವಸ್ಥಾನ ಭಾಳ ಕಡಿಮೆ, ವಿರಳ. ಹಾಗಾಗಿ ಇದಕ್ಕೆ ಭಕ್ತಾದಿಗಳು ಎಲ್ಲೇ ಬೇರೆ ಕಡೆಯಿಂದ ಎಲ್ಲೆಲ್ಲಿಂದನೂ ಬರ್ತಾರೆ. ಈಗ ಬಂದಂಥವರು ನೋಡಿಬಿಟ್ಟು ಇದೇನು ದೇವಸ್ಥಾನ ಈ ರೀತಿ ಇದೆ, ಇದನ್ನೇನಾದರೂ ಒಂದು ಪುನಶ್ಚೇತನಗೊಳಿಸಿ ಅಂತ ಹೇಳಿಬಿಟ್ಟು ಕೇಳ್ಕೊಂಡಾಗ ನಾವು ಅದನ್ನು ಈ ದಿನ ನಾವು ಮಾತುಕತೆ ಮಾಡಿ ಗ್ರಾಮಸ್ಥರೆಲ್ಲ ಸೇರಿ ಏನಾದರೂ ಮಾಡಿ ಈ ದೇವಸ್ಥಾನನ ಪುನಶ್ಚೇತನಗೊಳಿಸಬೇಕು ಅನ್ನೋ ಒಂದು ತೀರ್ಮಾನ ತಗೊಂಡು ಇವತ್ತೆಲ್ಲ ಒಮ್ಮತದಿಂದ ಬರುವಂಥ ದಿನಗಳಲ್ಲಿ ದೇವಸ್ಥಾನನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಸರ್. ನಾವು ಇಂಥದ್ದೇ ಕೊಡಿ ಅಂತೇನು ಕೇಳ್ತಾ ಇಲ್ಲ. ನಮಗೇನು ಸಿಮೆಂಟು, ಕಬ್ಬಣ, ಜಲ್ಲಿ, ಮರಳು ಮತ್ತು ಆಲೋ ಬ್ರಿಕ್ಸು ಈ ಥರ ಇತ್ಯಾದಿ ಅದು ಕೊಟ್ಟರು ನಾವು ಸ್ವೀಕರಿಸ್ತೀವಿ. ಅದು ಭಗವಂತನ ಸೇವೆಗೋಸ್ಕರ ಯಾವುದಾದ್ರೂ ಕೊಡ್ಬೋದು. ನಾವು ಸನಾತನ ಧರ್ಮದಲ್ಲಿ ನಮ್ಮ ದೇವಸ್ಥಾನದಲ್ಲಿ ಪ್ರತಿಯೊಂದು ವಿದ್ಯಾಭ್ಯಾಸ ಆಗಲಿ, ಅಕ್ಷರಾಭ್ಯಾಸವಾಗಲಿ, ನಮ್ಮ ಯಾವುದು ಚರ್ಚಾಕೂಟವಾಗಲಿ, ಒಬ್ಬರಿಗೆ ಹಿತೈಷಿ ಆಗೋದಾಗಲಿ, ಮೊನ್ನೆ ಆಗಲೇ ಯಾರು ಹೇಳಿದ್ರು ಇಲ್ಲೇ ಮದುವೆ ಆಯಿತು ಅಂತಂದರು. ಮದುವೆ ಮಾಡೋಕೆ ಮಂಟಪನೂ ಸಹ ದೇವಸ್ಥಾನದಲ್ಲೇ ಆಗ್ತಿತ್ತು. ಕಾಲಕ್ರಮೇಣ ಬದಲಾವಣೆ ಆಯ್ತಾ ಬಂತು. ಅರಳಿಕಟ್ಟೆ ಪಕ್ಕದಲ್ಲೇ ಇರ್ತಿತ್ತು. ಅರಳಿಕಟ್ಟೆಯಲ್ಲಿ ಕೂತ್ಕೊಂಡು ಪ್ರತಿಯೊಬ್ಬ ಕಷ್ಟ ಸುಖವನ್ನು ಹೇಳ್ಕೊಂಡು ಊರವರೆಲ್ಲೇ ಸೇರ್ತಿದ್ದರು. ಅದೆಲ್ಲಿಗೆ ಕಡಿಮೆ ಆಗಿದೆ. ಈಗ ಏನು ಆಗಿದೆ, ಇದನ್ನು ಮುಂದಿನ ಜನಾಂಗಕ್ಕೆ ಉಳಿಸಬೇಕಂತಂದರೆ ನಮ್ಮಂಥವರು ಈಗಿನ
ಹಿಂದಿನ ಜನಾಂಗ ಏನಿದ್ದೀವಿ ಅದನ್ನು ಉಳಿಸಿದರೆ ಮಾತ್ರ ಮುಂದೆ ಜನಕ್ಕೆ ನಮ್ಮ ದೇವಸ್ಥಾನ ಉಳಿತೆ. ಈ ಕಾಲೇಶ್ವರ ಏನಿದ್ದಾರೆ, ಕಾಲ ಭೈರವೇಶ್ವರ ಏನಿದ್ದಾರೆ, ಅವರು ಅದು ಒಂದು ಶಕ್ತಿ, ಈಶ್ವರನ ಒಂದು ಶಕ್ತಿ, ಈಶ್ವರನೇ ಅವ ರೂಪ. ಅದರಿಂದ ಈ ಶಕ್ತಿನ ನಾವು ಕೊಂಡಾಡಿದಷ್ಟು ಬೆಳೆದು ಮಾಡ್ತಾರೆ ಅಂತೇಳಿ ನನ್ನ ಭಾವನೆ. ಇದನ್ನು ಎಲ್ಲರೂ ಕೈ ಜೋಡಿಸಿ ಈ ಜೀರ್ಣೋದ್ಧಾರ ಮಾಡೋದು ಭಾರಿ ಒಳ್ಳೆಯದು. ಇದರಿಂದ ಸನಾತನ ಧರ್ಮ ಬೆಳೆಯುತ್ತೆ, ನಿಮ್ಮ ಹಿಂದೂ ಧರ್ಮ ಉಳಿಯುತ್ತೆ, ಇದು ಜನರಿಗೆ ಎದ್ದು ಕಾಣುತ್ತೆ. ಜನರಿಗೆ ಅಲ್ಲಿ ಭಕ್ತಿ ಬರಬೇಕು, ಬರುವಂಗೆ ಎಲ್ಲ ಸೇರಿ ಮಾಡಿದ್ರೆ ಭಾರಿ ಒಳ್ಳೆಯದು ಅಂತ ನನ್ನ ಭಾವನೆ. ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ದುಡ್ಡಿರಬೇಕು ಅಂತಾರೆ, ಜನ ಇರಬೇಕು ಅಂತಾರೆ, ಬೆಂಬಲ ಇರಬೇಕು ಅಂತಾರೆ. ಆದರೆ ಇವೆಲ್ಲಕ್ಕೂ ಮುಖ್ಯವಾಗಿ ಮನಸ್ಸಿರಬೇಕು. ಆ ಮನಸ್ಸಲ್ಲಿ ಭಕ್ತಿ ಇರಬೇಕು. ಆಗ ಮಾತ್ರ ಒಂದೊಳ್ಳೆ ಕೆಲಸಗಳು ಆಗ್ತವೆ ಅನ್ನೋದಕ್ಕೆ ಯಲಹಂಕದ ಪುಟ್ಟೇನಹಳ್ಳಿಯ ಕಾಲಭೈರವೇಶ್ವರ ಜೀರ್ಣೋದ್ಧಾರ ಸಮಿತಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಮುಂದಾಗಿದೆ. ಈ ನಿಟ್ಟಿನಲ್ಲಿ ದೇವಸ್ಥಾನ ಶೀಘ್ರವಾಗಿ ತಲೆ ಎತ್ತಲಿ. ಧಾರ್ಮಿಕ ಕೆಲಸಗಳು, ಶ್ರದ್ಧಾ ಕೆಲಸಗಳು, ಭಕ್ತಿಯ ಕೆಲಸಗಳು, ಧರ್ಮದ ಕೆಲಸಗಳು ಶ್ರದ್ಧೆಯಿಂದ ನಡೀಲಿ, ಸಮಾಜವನ್ನು ಸನ್ಮಾರ್ಗದತ್ತ ನಡೆಸಲಿ. ಶಶಾಂಕ್ ಜೊತೆ ಸುರೇಶ್ ಬಾಬು, ವಿಶ್ವಭಾರತಿ, ಯಲಹಂಕ.